ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಮಮ್ಮಿ ಏನೂ ಇಲ್ಲ, ಒಂದು ಸೀರೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಒಂದು ಸೀರೆ ತಗೊಳ್ಳೋಂತ ಸರಿ, ಬಟ್ ಒಂದು ಸೀರೆ ಯಾವುದು? ಆ್ಯನಿವರ್ಸರಿಗೆ ಆ್ಯನಿವರ್ಸರಿ ಐತೆ 27ಗೆ. ವರ್ಷ ತಗೋತೀನಿ. ನಾನು ಬೇಡ ಅಂದ್ಕಡೆ, ಅದು ಇವ್ರು ಹಿಂಸೆ ಮಾಡ್ತಾರೆ, ತಗೋತೀನಿ. ವರ್ಷ ತಗೋತಾರಲ್ವ, ಸೊ ಏನಕ್ಕೆ ಈ ಒಂದು ವರ್ಷ ಏನಕ್ಕೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತಗೋ ಮಮ್ಮಿ, ಪರವಾಗಿಲ್ಲ ಒಂದು ಸಿಂಪಲ್ ಆಗಿರೋದಾದ್ರೂ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಸಿಂಪಲ್ ಆಗಿರೋ ತಗೋತೀನಿ ಸರ್. ಈ ವರ್ಷ ಗೋಲ್ಡ್ ಏನು ಬೇಡ ಯಪ್ಪ ರಾಮ, ಯಾವ ಗೋಲ್ಡ್ ರೇಟ್ ಕೇಳಿ ಯಾವ ಗೋಲ್ಡು ಬೇಡ, ಸಾಕು. ನಮಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ, ನಮ್ದಿರೋ ಹಳೆ ಗೋಲ್ಡ್ ಅಂದರೆ ವೇಸ್ಟ್, ಅಂದರೆ ಸ್ವಲ್ಪ ಮುರಿದೋಗಿರೋದು ಆ ಥರ ಎಲ್ಲ ಇದೆಯಲ್ವಾ, ಅದನ್ನೇ ಹಾಕ್ಬಿಟ್ಟು ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ ಅಷ್ಟೇ. ಬಿಕಾಸ್ ಅಕ್ಷಯ ತೃತೀಯಗೆ ಏನಾದರೂ ಒಂದು ತಗೋಬೇಕು, ನೋಡೋಣ ಏನು ಮಾಡೋದು ಅಂತ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಒಂದಷ್ಟು ಸೀರೆಗಳೆಲ್ಲ ಇದ್ದು, ಸೊ ಅದನ್ನು ಕೂಡ ಹೊಲಿಯಕ್ಕೆ ಹಾಕಬೇಕು. ಇನ್ನು ಹಬ್ಬಗಳು, ಫಂಕ್ಷನ್ಸು ಮತ್ತು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಸೀರೆಗಳೆಲ್ಲ ಹೊಲಿಸ್ಕೊಂಡು ಇಟ್ಕೊಂಡ್ರೆ ಒಂದೊಂದು ಫಂಕ್ಷನ್ಗೂ ಒಂದೊಂದು ಸೀರೆ ಉಟ್ಕೋಬೋದು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕೇಳ್ತೀರಾ, ನೀವು ಸ್ಯಾರೀಸ್ ರಿಪೀಟ್ ಮಾಡಿಲ್ವಾ ಅಂತ. ತುಂಬ ಸ್ಯಾರೀಸ್ ರಿಪೀಟ್ ಮಾಡ್ತೀವಿ, ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ರಿಪೀಟ್ ಮಾಡ್ತೀವಿ. ನನಗೆ ಪುನೀತ್ ಅದೇ ಮೊನ್ನೆ ಕೇಳ್ತಾ ಇದ್ರು, ಅಷ್ಟೊಂದು ಬಟ್ಟೆ ತಗೋತೀಯ, ಹಾಕೊಂಡಿರ್ತೀಯ ಅಂತ. ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗುತ್ತೆ ಅಂತ ಕಣಮ್ಮಿ, ನಂಗೆ ನಿಜ ಅರ್ಥನೇ ಆಗಲ್ಲ. ಬಟ್ ನಾನು ಆದಷ್ಟು ರಿಪೀಟೇ ಮಾಡೋದು, ನೀವು ನೋಡಿರೋ ಪ್ರಕಾರ. ಸೊ ಹೀಸ್ ಗೈಸ್, ಬನ್ನಿ ಇವಾಗ ಹೋಗೋಣ, ಹೋಗ್ಬಿಟ್ಟು ತಗೊಂಬರೋಣ. ಸೊ ಫಸ್ಟ್ ಒಂದು ಸ್ವಲ್ಪ ಫೇಸ್ಗೆ ನೀಟಾಗಿ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ, ಆಯಿತಾ? ಓಕೆ ಗಾಯ್ಸ್, ಸೊ ಈ ಒಂದು ಟಾಪ್ನ ಹಾಕೊಂಡಿದ್ದೀನಿ. ಇವಾಗ ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ನಲ್ಲ, ಸೊ ಹೇಗೆ ಕಾಣಿಸ್ತಾ ಇದೆ? ನಂಗೆ ತುಂಬ ಇಷ್ಟ ಈ ಟಾಪ್. ತುಂಬ ಟೈಮ್ ಆದ್ಮೇಲೆ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಐರನ್ ಮಾಡಬೇಕಿತ್ತು, ಇವಾಗ ಟೈಮ್ ಇಲ್ಲ, ನೋಡೋಣ ಆಮೇಲೆ. ಬೈ ಚಾನ್ಸ್ ರೆಡಿ ಆದಮೇಲೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಐರನ್ ಮಾಡ್ಕೊತೀನಿ. ಸೊ ಈ ಒಂದು ಟಾಪ್ನ ಹಾಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಬೇಕು. ಸೊ ಯೂಶ್ವಲಿ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ಫೇಸ್ ತುಂಬ ಡಲ್ಲಾಗಿ ಕಾಣಿಸುತ್ತೆ. ಮತ್ತು ಈ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಇರುತ್ತಲ್ಲ, ಮೂಗ್ ಮೇಲೆ ಸ್ಪೆಷಲಿ, ಮತ್ತು ಈ ಏರಿಯಾಸ್ ಇಲ್ಲೆಲ್ಲ ತುಂಬಾ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ. ಹಾಗೂ ಫ್ರೀ ರ್ಯಾಡಿಕಲ್ಸಿಂದೆಲ್ಲ ಸ್ಕಿನ್ ತುಂಬಾ ಡಲ್ಲಾಗಿ ಕಾಣಿಸುತ್ತೆ ಅಂತ. ಸೊ ಈ ಥರ ಪ್ರಾಬ್ಲಮ್ ಇರೋರು ಒಂದು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಸಜೆಸ್ಟ್ ಮಾಡೋದು ಬಂದು ಹಿಮಾಲಯದು ಈ ಒಂದು ಬ್ರೈಟನಿಂಗ್ ವೈಟಮಿನ್ ಸಿ ಫೇಸ್ ವಾಶ್. ಸೊ ಇದರಲ್ಲಿ ಬಂದು ಆರೆಂಜ್ ಇರೋದ್ರಿಂದ ನಿಮ್ಮ ಡೆಡ್ ಸ್ಕಿಲ್ಸ್ನ ಅದು ತುಂಬಾ ಚೆನ್ನಾಗಿ ಫೈಟ್ ಮಾಡಿ ನಿಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಬ್ರೈಟ್ನಿಂಗ್ ಟೋನ್ನ ಕೊಡುತ್ತೆ. ಸೊ ಈ ಒಂದು ಫೇಸ್ ವಾಶ್ ಬಂದು ನಮ್ಮ ಸ್ಕಿನ್ನ ತುಂಬಾ ಜಾಸ್ತಿ ಓವರ್ ಡ್ರೈ ಮಾಡೋದಿಲ್ಲ, ಒಂಥರ ಇನ್ಸ್ಟೆಂಟ್ ಆಗಿ ಬೂಸ್ಟ್ ಮಾಡುತ್ತೆ, ಮತ್ತೆ ನಮ್ಮ ಡಲ್ ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಹಾಗೂ ಗೈಸ್, ಇದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ. ಜಸ್ಟ್ 3 ಸ್ಟೆಪ್ಸ್ ಬನ್ನಿ ತೋರಿಸ್ತೀನಿ. ಫಸ್ಟ್ ನಿಮ್ಮ ಫೇಸ್ನ ಒಂದು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಅಮೌಂಟ್ ಆಫ್ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ವಾಶ್ನ ತಗೊಳ್ಳಿ. ಸೊ ಇದನ್ನು ಕ್ಲೀನಾಗಿ ನಿಮ್ಮ ಕೈಯಲ್ಲಿ ರಬ್ ಮಾಡಿಕೊಂಡು, ಅದಾದಮೇಲೆ ನಿಮ್ಮ ಫೇಸಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಅದನ್ನು ಈ ಥರ ಅಪ್ಲೈ ಮಾಡಿಕೊಂಡು ಲೈಕ್ ನೀಟಾಗಿ ಮಸಾಜ್ ಮಾಡ್ತಾ ಹೋಗಿ. ಅದಾದಮೇಲೆ ಮತ್ತೆ ಲ್ಯೂಕೋಮ್ ವಾಟರಲ್ಲಿ ನೀವು ಫೇಸ್ ವಾಶ್ನ ಮಾಡ್ಕೋಬೋದು. ಸೊ ಡಿಫ್ರೆನ್ಸ್ ಅಂತೂ ಫಸ್ಟ್ ವಾಶಿಂದನೇ ಗೊತ್ತಾಗುತ್ತೆ. ಈ ಒಂದು ಫೇಸ್ ವಾಶ್ ತುಂಬಾ ಓವರ್ ಡ್ರೈ ಮಾಡದಂತೆ ಸ್ಕಿನ್ನ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ, ಮತ್ತು ಒಂದು ಹೆಲ್ದಿ ಮತ್ತು ವಿಸಿಬಲಿ ಬ್ರೈಟರ್ ಸ್ಕಿನ್ನ ಕೊಡುತ್ತೆ. ಹಾಗೂ ಇದರಲ್ಲಿ ನ್ಯಾಚುರಲ್ ಸೆಲ್ಯುಲೋಸ್ ಬೀಡ್ಸ್ ಇರೋದ್ರಿಂದ ಡೆಲಿಕೇಟ್ಲಿ ನಮ್ಮ ಡೀಪ್ ಸೀಟೆಡ್ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುತ್ತೆ. ಹಾಗೂ ಇದು ಒಂದು 3 ವೇರಿಯಂಟ್ಸಲ್ಲಿ ಬರುತ್ತೆ, ಆರೆಂಜ್, ಬ್ಲೂಬೆರಿ ಹಾಗೂ ಸ್ಟ್ರಾಬೆರಿ. ಸೊ ಗೈಸ್, ನೋಡಿದ್ರಲ್ಲ ನನ್ನ ಸ್ಕಿನ್ ಇನ್ಸ್ಟೆಂಟ್ ಆಗಿ ಯಾವ ರೀತಿಯಾಗಿ ಒಂಥರ ಬ್ರೈಟನ್ ಥರ ಕಾಣಿಸುತ್ತೆ. ಇವಾಗ ನೀವು ಫಸ್ಟ್ ಹಾಫ್ ಆಫ್ ದ ವಿಡಿಯೋ ನೋಡಿದ್ರೆ ನನ್ನ ಸ್ಕಿನ್ ಒಂಥರ ತುಂಬ ಡಲ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ನೋಡಿ, ನನ್ನ ಸ್ಕಿನ್ ಮೇಲೆ ಅದೊಂದು ಗ್ಲೋ ಇದೆ. ಮತ್ತು ಈ ಡ್ರೈ ಸ್ಕಿನ್ಸ್ ಎಲ್ಲ ಎಷ್ಟೋ ಮಟ್ಟಿಗೆ ಕಡಿಮೆ ಆಗಿದೆ, ಒಂದು ಲೈಕ್ ಫಸ್ಟ್ ವಾಶಲ್ಲಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಮತ್ತು ನನ್ನ ಸ್ಕಿನ್ ಮೇಲೆ ಅದೊಂದು ಕೋಲ್ಡ್ ಆಗಿ ಒಂಥರ ತಣ್ಣಗೆ ಅನ್ನಿಸ್ತಿದೆ, ತುಂಬ ತಣ್ಣಗೆ ಫೀಲ್ ಆಗ್ತಿದೆ. ಆ್ಯಂಡ್ ಇದು ಬಂದು ಪ್ಯಾರಾಬಿನ್ ಹಾಗೂ ಸಿಲಿಕಾನ್ ಫ್ರೀ ಕೂಡ ಇದೆ. ಸೊ ಆರಾಮಾಗಿ ನೀವು ನಿಮ್ಮ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ಬೋದು. ಡೈಲಿ ಒಂದು 2 ಸತಿ ಯೂಸ್ ಮಾಡಿದ್ರೆ ನಿಮಗೆ ಅದರ ಡಿಫ್ರೆನ್ಸ್ ಆಟೋಮ್ಯಾಟಿಕ್ಕಾಗಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ನಮ್ಮ ಈ ಒಂದು ಫೇಸ್ ಸ್ಕಿನ್ಗೆ ಬೆಸ್ಟ್ ಫ್ರೆಂಡ್ ಥರನೇ ಆ್ಯಕ್ಟ್ ಆಗುತ್ತೆ ಈ ಒಂದು ಫೇಸ್ ವಾಶ್. ಲೈಕ್ ಆ ಒಂದು ವಿಸಿಬಲಿ ಬ್ರೈಟ್ನಿಂಗ್ ಸ್ಕಿನ್ ಸಿಗುತ್ತೆ ನಮಗೆ ಫ್ರಮ್ ದ ಡೇ 3 ಆಫ್ ಯೂಸಿಂಗ್ ದಿಸ್. ಸೊ ತುಂಬಾ ಚೆನ್ನಾಗಿದೆ. ಸೊ ಗೈಸ್, ಈ ಒಂದು ಫೇಸ್ ವಾಶ್ ಬಂದು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಹಿಮಾಲಯದ್ದು ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಕೂಡ ಸಿಗುತ್ತೆ. ಪ್ರತಿಯೊಂದ್ರದ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಈ ಫೇಸ್ ವಾಶ್ ಆದಮೇಲೆ ಇದರದ್ದೇ ಒಂದು ಹಿಮಾಲಯದೊಂದು ಆರೆಂಜ್ ಸೀರಮ್ ಬರುತ್ತೆ. ಸೊ ಅದನ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ ಇನ್ನಷ್ಟು ತುಂಬ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಡೇ ಬೈ ಡೇ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಹೈಲಿ ರೆಕಮೆಂಡ್ ಮಾಡ್ತೀನಿ, ಯಾರಿಗೆಲ್ಲ ತುಂಬ ಈ ಥರ ಡಲ್ ಸ್ಕಿನ್ ಇದೆ, ತುಂಬ ಡೆಡ್ ಸ್ಕಿನ್ಸ್ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ಫೇಸ್ ವಾಶ್ನ ಟ್ರೈ ಮಾಡಿ. ನೀವು
ಲೈಕ್ ಫ್ರಮ್ ದ ಡೇ 3 ಇಂದಾನೆ ಡಿಫ್ರೆನ್ಸ್ನ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗಾಯ್ಸ್, ಸೊ ನಾವಿವಾಗ ಅನುಗ್ರಹ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀವಿ. ಆ್ಯಂಡ್ ನಂದೊಂದು ಸೀರೆ ಇತ್ತು, ಅದು ಎಕ್ಸ್ಚೇಂಜ್ ಮಾಡಬೇಕಿತ್ತು. ಬಿಕಾಸ್ ಇದೇ ಥರ ಲಚ್ಚುನು ತೊಗೊಂಡ್ಬಿಟ್ಟಿದ್ದಾಳೆ. ಸೊ ಇಬ್ಬರು ಒಂದೇ ಥರ ತೊಗೊಳೋದ್ರಲ್ಲಿ ಮೀನಿಂಗೇ ಇಲ್ಲ, ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತೀನಿ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಒಂದು ಕಲಂಕರಿ ಸೀರೆ ನೋಡ್ಕೊಂಡು ಹೋಗಿದ್ದೆ, ಬ್ರೌನ್ ಕಲರ್, ನೆನಪಿರಬೇಕು ನಿಮಗೆ. ಅದು ಇನ್ನೇನು ತಗೋಬೇಕಿತ್ತು, ಬಟ್ ನಾನು ಬರೋಕ್ಕಾಗಲಿಲ್ಲ. ಒನ್ ಮಂತ್ ಆಯಿತಾ, 1 ಮಂತ್ ಆಯಿತು ಅಷ್ಟೇ. ಆ ಸೀರೆ ಇಲ್ಲ, ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಅಂತೆ. ಆ ಕಲಂಕರಿ ಇದರಲ್ಲಿ ಬರೀ ಒಂದೇ ಸೀರೆ ಉಳಿದಿರೋದು, ಬಟ್ ನನಗೆ ಇದು ಇಷ್ಟ ಆಯಿತು. ಮಾರ್ಚಲ್ಲ, ಅದೇ ಲಾಸ್ಟ್ ಮಂತೆ ಅಲ್ಲ. ನೋಡೋಣ ಬನ್ನಿ. ನಾನು ನಿಜ ಆ ಸೀರೆ ತೊಗೊಂಡು ಕೊನೆ ವಾರ ವೈಭವ ಲಕ್ಷ್ಮಿಗೆ ಅದನ್ನೇ ಉಟ್ಕೊಳ್ಳೋಣ. ಒಂದು 2 ದಿನದಲ್ಲಿ ನಮ್ಮ ತ್ರಿವೇಣಿ ಅಂಕಲ್ ಹೇಳಿದ್ರೆ ಹೊಲ್ದು ಕೊಟ್ಬಿಡ್ತಾರೆ. ಅವರು ಅದನ್ನೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಫುಲ್ಲು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ನೋಡೋಣ ಬನ್ನಿ, ಹೋಗಿ. ನಮ್ಮಮ್ಮ ಇವಾಗ ಕಾಟನ್ ಸೀರೆ, ನಮ್ಮಮ್ಮ ನೀನು ನಮ್ಮಮ್ಮ ಒಂದಷ್ಟು ಸೀರೆ ನೋಡ್ತಾರೆ, ಯಾವ ಸೀರೆ ಇಷ್ಟಪಡ್ತಾರೋ ಅದನ್ನ ತೊಗೊಳ್ಳೋದು. ನಮ್ಮಮ್ಮಗೆ ಈ ಪ್ಲೇನ್ ಪಿಂಕ್ ಸಾರಿ ಇಷ್ಟ ಆಗ್ಬಿಟ್ಟೈತಲ್ಲಪ್ಪ. ಓಹೋ, ನೆರಿಗೆ ಕುತ್ಕೊಳ್ಳುತ್ತಾ ಅಂತ ಚೆಕ್ ಮಾಡ್ತಾಯಿತ್ತು ನಮ್ಮಮ್ಮ. ಕುತ್ಕೊಳ್ಳುತ್ತಾ? ಹಾಂ, ಕೂರುತ್ತೆ, ಸುಮಾರಾಗಿ ಕೂರುತ್ತೆ. ಬಟ್ ತುಂಬ ಪ್ಲೇನ್ ಆಗಿಲ್ವೇ ನಮ್ಮಿ? ಚೆನ್ನಾಗಿದೆ ಅಷ್ಟೇ. ಇನ್ನೂ ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ಹುಟ್ಟಿರೋ ಸೀರೆನೂ ಇಲ್ಲೇ ತಗೊಂಡಿರೋದು ಗೈಸ್, ಈ ರ್ಯಾಕಲ್ಲೇ ತಗೊಂಡಿರೋದು. ಅದಕ್ಕೆ ಇಲ್ಲೇ ಬಂದು ನಿಂತ್ಕೊಬಿಟ್ಟವ್ರು. ಇಲ್ಲ, ಈ ಥರದೆಲ್ಲ ಅಲ್ಲವೇ, ಈ ಸರಿ ನೋಡಿದ್ದು ನನಗೆ ಅಲ್ಲವೇ ಅಲ್ಲ. ಅಲ್ಲೈತಾ? ಸೊ ನಾವು ತುಂಬಾ ಲೇಟಾಗಿ ಬಂದಿದ್ದೀವಿ ಮಮ್ಮಿಗೆ ಸೀರೆ ಸೆಲೆಕ್ಟ್ ಮಾಡೋಕ್ಕೆ. ಇದೇ ಫಸ್ಟ್ ಟೈಮ್, ಇಲ್ಲಾಂದರೆ 1 ತಿಂಗಳು ಮುಂಚೆನೇ ಮಮ್ಮಿ ಸೀರೆ ತೊಗೊಂಡ್ಬಿಡ್ತಾಯಿದ್ರು. ಈ ಸತಿ ಒಂದು ಸ್ವಲ್ಪ ಲೇಟ್ ಆಯಿತು. ಮತ್ತು ಆಲ್ಮೋಸ್ಟ್ ಒಂದು 3 ವರ್ಷದಿಂದನೂ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆನೇ ತೊಗೋತಾ ಇದ್ದಿದ್ದು. ಬಟ್ ಈ ವರ್ಷ ಬೇಡ ಬಿಡು, ನಾನು ನಾರ್ಮಲ್ ಸಿಂಪಲ್ ಆಗಿರೋ ಕಾಟನ್ ಸೀರೆ ತೊಗೋತೀನಿ ಅಂತ ಹೇಳ್ತಾಯಿದ್ರು. ಈ ವರ್ಷ ಸ್ವಲ್ಪ ಎಲ್ಲರಿಗೂ ಬಜೆಟ್ ಟೈಟು. ಏನರಿಂದ ಟೈಟು, ಏನು ಎತ್ತಂತ ಎಲ್ಲ ನಿಮಗೆ ಫ್ಯೂಚರ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಮಮ್ಮಿ ಈ ವರ್ಷ ಏನು ಗೋಲ್ಡ್ ಕೂಡ ತೊಗೋತಾ ಇಲ್ಲ. ಅದು ಇಲ್ಲದಂತೆ ಗೋಲ್ಡ್ ರೇಟ್ ಬೇರೆ ಸಿಕ್ಕಾಪಟ್ಟೆ ಏರ್ಬಿಟ್ಟಿದೆ. ಏನಪ್ಪ ತೊಗೊಳ್ಳೋದು ಅಂತಲೇ ತಲೆ ಕೆಟ್ಟು ಹೋಗ್ತಿದೆ. ಅಕ್ಷಯ ತೃತೀಯ ಬರ್ತಿದೆ. ಅಕ್ಷಯ ತೃತೀಯಕ್ಕೆ ಪ್ರತಿ ವರ್ಷವೂ ಏನಾದರೂ ಒಂದು ಗೋಲ್ಡ್ ತಗೊಂಡು ಅಭ್ಯಾಸ ಇದೆ. ಈ ವರ್ಷ ಹೆಂಗೆ ತೊಗೊಳ್ಳೋದು, ಏನು ತೊಗೊಳ್ಳೋದು ಅನ್ನೋದು ಒಂದು ನಮಗೆ ಇದು. ಬಟ್ ಏನು ಅನ್ಕೋತಾ ಇದ್ದೀವಿ ಅಂದರೆ, ಹಳೆ ಗೋಲ್ಡ್ ಇದೆಯಲ್ಲ, ಆವಾಗ ಹಳೆ ಗೋಲ್ಡ್ ತೊಗೊಂಡಿರೋದೆಲ್ಲ ಇವಾಗ ಹಳೇದಾಗ್ಬಿಟ್ಟಿದೆ. ಮತ್ತು ನಂದು ಒಂದು ಖಡ ಮುರಿದೋಗ್ಬಿಟ್ಟಿದೆ. ಅದು ನಿಮ್ಗೆ ಫ್ಯೂಚರ್ ಬ್ಲಾಗಲ್ಲಿ ತೋರಿಸ್ತೀನಿ. ಲಚ್ಚುದೊಂದು ಚೈನ್ ಹಾಳಾಗಿದೆ. ಮಮ್ಮಿದು ಕೂಡ ಒಂದು ನೆಕ್ಲೆಸ್ ಇದೆ. ನಾವು ಚಿಕ್ಕವರಿದ್ದಾಗ ಅಂದರೆ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಬ್ಯಾಕ್ ಮಾಡಿಸಿರೋ ನೆಕ್ಲೆಸ್. ಅದು ಒಂದು 15 ಇಯರ್ಸ್ ಅಂತೂ ಆಯಿತು, 15-18 ಇಯರ್ಸ್ ಆಗಿದೆ. ಐ ಮೀನ್ ಲಾಂಗ್ ಹಾರ. ಸೊ ಅದನ್ನೆಲ್ಲ ಏನಾದರೂ ಚೇಂಜ್ ಮಾಡಿಸ್ಬಿಟ್ಟು ಏನಾದರೂ ಮಾಡಿಸೋದ, ಆ ಥರ ಪ್ಲ್ಯಾನಿಂಗ್ಸ್ ಕೂಡ ಇದೆ. ನೋಡಬೇಕು, ಅಕ್ಷಯ ತೃತೀಯ ದಿವಸ ಎಲ್ಲ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ದಿವಸ ಹೋಗ್ಬಿಟ್ಟು ಚಿನ್ನದಂಗಡಿಲಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಿಮ್ಮ ಆ ಥರ ಏನಾದರೂ ಹೋದರೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಒಡವೆ ರೇಟ್ ಬೇರೆ ದಿನೇ ದಿನೇ ಏರ್ತಾ ಇದೆ. ಎಲ್ಲಿಗೆ ಹೋಗಿ ಮುಟ್ಟುತ್ತೋ, ಯಾವ ಗಗನಕ್ಕೆ ಹೋಗಿ ಮುಟ್ಟುತ್ತೋ ಅಂತ ಅನ್ನಿಸ್ತಿದೆ. ಬಟ್ ಏನು ಗೊತ್ತಾ, ಇವಾಗ ನಮಗೇನೋ ತುಂಬ ಅವಶ್ಯಕತೆ ಇಲ್ಲ ಗೋಲ್ಡ್ ತೊಗೊಳ್ಳೋ ಅಂಥದ್ದು. ಬಟ್ ಕೆಲವೊಬ್ಬರಿಗೆ ತುಂಬ ಅವಶ್ಯಕತೆ ಇರುತ್ತೆ. ಲೈಕ್ ಸ್ಪೆಷಲಿ ಈ ಹೆಣ್ಮಕ್ಳು ಅಪ್ಪ ಅಮ್ಮಂದಿರಿಗೆ ಪಾಪ ಅವ್ರು ಪಡೋ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈ ಕಡೆ ಮದುವೆ ಖರ್ಚು, ಅಂದರೆ ಮದುವೆ ಅದು ಇದು ಅನ್ನೋ ಒಂದು ಹಾಲು, ಚೌಟ್ರಿ ಬುಕ್ ಮಾಡು, ಇನ್ವಿಟೇಷನ್ ಕಾರ್ಡು, ಮತ್ತು ಮನೆಯವ್ರಿಗೆಲ್ಲ ಬಟ್ಟೆ ತೆಗಿ, ಅದು ಇದು ಆ ಖರ್ಚುಗಳೇ ಇರುತ್ತೆ. ಅದರಲ್ಲಿ ಒಡವೆ ಖರ್ಚು ಅನ್ನೋದು ಒಂದಷ್ಟು ಬಂದಿದೆ ಪಾಪ. ಗೋಲ್ಡ್ ಮಾಡಿಸೋದ್ರಲ್ಲಿ ಇಡೀ ಮದುವೆನೇ ಮಾಡಿಬಿಡ್ಬೋದೇನೋ ಅನ್ನೋ ಥರ ಫೀಲ್ ಆಗುತ್ತೆ ಪಾಪ. ಏನು ಮಾಡೋದು ಅವರು? ನಮ್ಗೆ ಒಂದೊಂದು ಸತಿ ಅದೆಲ್ಲ ಯೋಚನೆ ಮಾಡ್ತಾಯಿದ್ರೆ ಭಯನೂ ಆಗುತ್ತೆ. ಬಟ್ ಏನಪ್ಪ ಅಂದರೆ, ಆವಾಗ ನಮ್ಮಮ್ಮ ಬುದ್ಧಿವಂತರಾಗ್ಬಿಟ್ಟು ನಂದುಗೆ ಲಚ್ಚು ಮದುವೆ ಟೈಮಲ್ಲೇ ಆಲ್ರೆಡಿ ಗೋಲ್ಡನ್ನ ಮಾಡಿಸ್ಬಿಟ್ಟಿದ್ರು. ಆವಾಗಲೂ ಕೂಡ ಗೋಲ್ಡ್ ರೇಟ್ ಏನು ಕಡಿಮೆ ಇರಲಿಲ್ಲ. 4100 ರುಪೀಸ್, 4200 ರುಪೀಸ್ ಏನೋ ಇತ್ತು. ಬಟ್ ಆವಾಗ ಅದು ಜಾಸ್ತಿ ಅನಿಸ್ತಿತ್ತು. ಅಯ್ಯೋ 4000 ಆಗಿಬಿಟ್ಟಿದೆಯಲ್ಲಪ್ಪ, ಇವಾಗ ಗೋಲ್ಡ್ ಮಾಡಿಸ್ತಾ ಇದ್ದೀವಿ ನಾವು, ಇನ್ನೂ ಕಡಿಮೆ ಇದ್ರಲ್ಲಿ ಮಾಡಿಸ್ಬೇಕಾಗಿತ್ತಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ನೋಡೋಕ್ಕೆ ಹೋದರೆ ಅದರಲ್ಲಿ ಡಬಲ್ ಆಗಿಬಿಟ್ಟಿದೆ ರೇಟು. ಸೊ ನಿಜವಾಗ್ಲೂ ದಿನೇ ದಿನೇ ಡಬ್ಬಲ್ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ನಮ್ಮ ಹತ್ರ ದುಡ್ಡಿದೆ ಅಂತ ಅಂದರೆ, ಮತ್ತು ಮನೇಲಿ ಹೆಣ್ಮಕ್ಳಿದೆ ಅಂತ ಅಂದಿದ್ರೆ ಫಸ್ಟು ಗೋಲ್ಡ್ ಮಾಡಿಸ್ಕೊಬಿಡೋದೇ ಒಳ್ಳೆಯದು. ಸೊ
ಸೊ ಇವಾಗ ಸ್ಯಾರಿ ತೊಗೊಳ್ಳೋದ ಅಂತ ಅಂದ್ಕೊಂಡು ಬಂದಿದ್ವಲ್ಲ. ಸೊ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ವಿ. ಅಂದರೆ ಅಲ್ಲಿರೋ ಥರ ಆಲ್ಮೋಸ್ಟ್ ಎಲ್ಲ ಥರ ಸ್ಯಾರೀಸು ತೊಗೊಂಡ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಬಿಕಾಸ್ ಸಿಕ್ಕಾಪಟ್ಟೆ ಸ್ಯಾರೀಸ್ ತೊಗೊಂಡಿದ್ದೀವಿ ನಾವು ಅನುಗ್ರಹದಲ್ಲಿ. ಅದರಲ್ಲಿ ನಮ್ಮ ಮನೇಲಿ ಇರೋದು ನಾವು 4 ಜನ ಹೆಣ್ಮಕ್ಳು. ಅಷ್ಟೊಂದು ತೊಗೋತೀರಾ ಅಂತ ಕಾಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಮನೇಲಿ 4 ಜನ, ನಮ್ಮಮ್ಮ, ನಾನು, ನನ್ನ ತಂಗಿ, ಇನ್ನೊಬ್ಳು ತಂಗಿ, 4 ಜನ. ಸೊ 4 ಜನದ್ದು ಬಟ್ಟೆ ಅಥವಾ ಸೀರೆ ಅಥವಾ ಒಡವೆ ಏನೇ ಇದ್ರೂ ಅದು ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಇರೋದಿಲ್ಲ. ಅದೊಂದನ್ನು ಯಾರೂ ಅಬ್ಸರ್ವೇ ಮಾಡೋದಿಲ್ಲ. ಬರೀ ಓಕೆ ತುಂಬ ಜಾಸ್ತಿ ತೊಗೊಂಡಿದ್ದೀರಾ ಅಂತ ಮಾತ್ರ ಹೇಳ್ತಾರೆ. ಬಟ್ ಇವಾಗ ನನಗೆ ಅಂತ ತೊಗೊಂಡಾಗ ನಾನೊಂದು 2 ತೊಗೋತೀನಿ, ನಮ್ಮಮ್ಮ 2 ತೊಗೋತಾರೆ, ನನ್ನ ತಂಗಿ ಇಬ್ಬರು ತಂಗಿದ್ರು 2. ಸೊ ಅದು ಒಂದು ಮನೆಯಲ್ಲಿ 2 ತೊಗೊಳ್ಳೋ ಜಾಗದಲ್ಲಿ 8 ಆಗಿಬಿಡುತ್ತೆ. ಆವಾಗ ನಿಮಗೆ ಕ್ವಾಂಟಿಟಿ ಜಾಸ್ತಿ ಅನಿಸ್ಬೋದು ಅಷ್ಟೇ. ಆ್ಯಂಡ್ ಇದು ನಮ್ಮಪ್ಪ ಅಮ್ಮಪ್ಪ ಅವಾಗ್ಲಿಂದನೂ ಅವ್ರ ಹತ್ರ ಅವ್ರು ಎಷ್ಟೇ ಕಷ್ಟ ಇದ್ರೂ ಒಂದು ಚಿಕ್ಕ ಸೀರೆ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು ಒಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಸೊ ನಮ್ಗೆ ಅದನ್ನು ಬ್ರೇಕ್ ಮಾಡೋದು ಇಷ್ಟ ಇರಲಿಲ್ಲ. ಅದಕ್ಕೆ ವರ್ಷಕ್ಕೊಂದ್ಸತಿ ಅಂತ ನಾವು ದೇವ್ರುಗಳಿಗೆ ಅವರ ವಾರ್ಷಿಕೋತ್ಸವ ಅಥವಾ ಅವರ ಮದುವೆ ಆ್ಯನಿವರ್ಸರಿ ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ನಮಗೆ ನಮ್ಮ ದೇವರು ಅಂದರೆ ನಮ್ಮ ಅಪ್ಪ ಅಮ್ಮ. ಸೊ ಅವ್ರದ್ದು ಏನಕ್ಕೆ ಸೆಲೆಬ್ರೇಟ್ ಮಾಡಬಾರ್ದು ಅಂತ ನಮಗೊಂದು. ಆ್ಯಂಡ್ ನಮಗಿಷ್ಟ, ಒಂಥರ ಚೆನ್ನಾಗಿರುತ್ತೆ. ನಾವು ಸೀರಿಯಸ್ಲಿ ನಮ್ಮ ಆ್ಯನಿವರ್ಸರಿಗೂ ಅಷ್ಟೊಂದು ಎಕ್ಸೈಟೆಡ್ ಆಗಿರೋದಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ತುಂಬಾ ಎಕ್ಸೈಟೆಡ್ ಆಗಿರ್ತೀವಿ. ಆ ದೇವರು ಅವ್ರಿಗೆ 100 ಕಾಲ ಹಾಗೇ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೋತೀವಿ. ಸೊ ಒಂದಿಷ್ಟು ಸ್ಯಾರೀಸ್ಗಳು ನೋಡ್ತಾ ಇದ್ವಿ. ತುಂಬ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಬಂದಿದೆ, ಹೊಸ ಪ್ಯಾಟರ್ನ್ಸ್ ಎಲ್ಲ ಬಂದಿದೆ. ಇನ್ನೂ ಬರೋದಿದೆ ಅಂತ ಕೂಡ ಹೇಳ್ತಾಯಿದ್ರು. ನಾನು ಕಲಂಕಾರಿ ಕೇಳಿದೆ ಅಂತ ಹೇಳ್ತಿದ್ನಲ್ಲ, ಸೊ ಕಲಂಕಾರಿನಲ್ಲಿ ಇನ್ನೂ ಪ್ಯಾಟರ್ನ್ಸ್ ಏನೋ ಇವತ್ತು ರಾತ್ರಿ ಬರುತ್ತೆ ಅಂತ ಹೇಳಿದ್ರು. ಸೊ ಪ್ರಾಬ್ಲಿ ನಾಳೆ ಅಷ್ಟರಲ್ಲಿ ನಮಗೆ ಸಿಗುತ್ತೆ. ಅಂದರೆ ನೀವು ಇವಾಗ ಬ್ಲಾಗ್ ನೋಡೋ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಪ್ಯಾಟರ್ನ್ಸ್ ಬಂದಿರುತ್ತೆ. ಸೊ ಆವಾಗ ಏನಾದರೂ ಬೈ ಚಾನ್ಸ್ ನಾನು ಅಂದರೆ ಒಂದು ಸ್ಯಾರಿ ಎಕ್ಸ್ಚೇಂಜಿಗೆ ಅಂತ ಕೊಟ್ಟೆ ಅಂತ ಹೇಳಿದ್ನಲ್ಲ, ಸೊ ಆ ಸ್ಯಾರಿನ ಅಲ್ಲೇ ಇಟ್ಬಿಟ್ಟು ಅಲ್ಲಿ ಹೊಸ ಪ್ಯಾಟರ್ನ್ ಬಂದಾಗ ನಾನು ಅಲ್ಲಿ ತೊಗೊತೀನಿ ಅಂತ ಅಂದ್ಕೊಂಡು ಬಂದೆ. ಸೊ ಗೈಸ್, ಇಷ್ಟು ಸ್ಯಾರೀಸಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆ್ಯಕ್ಚುಲಿ ಒರಿಜಿನಲ್ ವಾಯ್ಸೇ ಇಡಬೇಕು ಅಂತ ಅಂದ್ಕೊಂಡೆ. ಬಟ್ ದೆನ್ ತುಂಬ ಫ್ಯಾನ್ ನೋಡ್ತಾ ಇತ್ತಲ್ಲ, ಅದ್ರದ್ದು ಡಿಸ್ಟರ್ಬೆನ್ಸ್ ಸಿಕ್ಕಾಪಟ್ಟೆ ಇದೆ. ನಾವು ಮಾತಾಡಿದ್ದೇನು ಕರೆಕ್ಟಾಗಿ ಕೇಳಿಸೇ ಇಲ್ಲ. ನಾನು ಅದಕ್ಕೆ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲೇ ಯಾವುದೇ ಒಂದು ಅಂಗಡಿಗೆ ಹೋಗಿದ್ರೂ ಮೈಕ್ ಕ್ಯಾರಿ ಮಾಡ್ತಾಯಿದ್ದೀನಿ. ಫೋನ್ಗೆ ಮೈಕ್ ಕನೆಕ್ಟ್ ಮಾಡ್ಕೋಬೋದು. ಸೊ ಮೈಕ್ ಕನೆಕ್ಟ್ ಮಾಡಿಬಿಟ್ಟು ಮಾತಾಡ್ತೀವಿ. ಅವಾಗ ಒಂದು ಸ್ವಲ್ಪ ಕ್ಲಿಯರಾಗಿ ಕೇಳಿಸುತ್ತೆ. ಬಟ್ ಅವಾಗ ಹಂಗೆ ಮಾಡಿದಾಗಲೂ ತುಂಬ ಜನ ಪ್ರಮೋಷನ್ ಮಾಡೋಕ್ಕೆ ಬಂದವರೇ ಇವರು ಅಂತ ಅನ್ಕೋತಾರೆ. ಅಂದರೆ ನೋಡೋರು ಕೂಡ ಸಬ್ಸ್ಕ್ರೈಬರ್ಸು ಓಕೆ ಇದು ಪ್ರಮೋಷನ್ ವೀಡಿಯೋ, ಮೈಕ್ ಹಾಕೋಬಿಟ್ರೆ ಸಾಕು ಪ್ರಮೋಷನ್ ವೀಡಿಯೋ ಅನ್ಕೋತಾರೆ. ಬಟ್ ಮೈಕ್ ಇತ್ತೀಚೆಗೆ ಏನಂತಕ್ಕೆ ಯೂಸ್ ಮಾಡ್ತಾ ಇರೋದಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್, ಆ ಥರ ವಾಯ್ಸಸ್ ಎಲ್ಲ ಡಬಲ್ ವಾಯ್ಸಸ್ ಆ ಥರ ಎಲ್ಲ ಕೇಳಿಸುತ್ತೆ. ಆ್ಯಂಡ್ ಇವಾಗ ಇಲ್ಲಿ ಈ ಸ್ಯಾರೀಸಲ್ಲಿ ಮಮ್ಮಿಗೆ ಪಾಚಿ ಗ್ರೀನ್ ಇಷ್ಟ ಆಯಿತು, ಮತ್ತು ಈ ಪರ್ಪಲ್ ಕಲರೆಲ್ಲ ಐತಲ್ಲ ಅದು ಇಷ್ಟ ಆಯಿತು ತುಂಬಾ ಜಾಸ್ತಿ. ಬಟ್ ಪರ್ಪಲ್ ಕಲರ್ ಬಂದುಬಿಟ್ಟು ಆಲ್ರೆಡಿ ಮಮ್ಮಿ ಹತ್ರ ಇದೆ ಅಂತ ಮಮ್ಮಿ ಹೇಳ್ತಾಯಿದ್ರು. ಅಂದರೆ ಪರ್ಪಲ್ ಕಲರ್ ಇದೆ, ನಂಗೆ ಬೇಡ ಅದು ಅಂತ. ಆ್ಯಂಡ್ ಇದರಲ್ಲಿ ಇದೊಂದು ರೆಡ್ ಕಲರ್ ನೋಡ್ತಾಯಿದ್ರು. ಸೊ ಇದು ರೆಡ್ ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಇದು ಬಂದು ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಅದೇ ಮೆಟೀರಿಯಲ್ಲಿ ಬರೋ ಥರ ಸ್ಯಾರಿ ಅಂತ ಹೇಳ್ತಾಯಿದ್ರು. ಇದೊಂಥರ ಯೂನೀಕ್ ಅನಿಸ್ತು. ಮತ್ತು ಪೂರ್ತಿ ಸ್ಯಾರಿ ಪ್ಲೇನ್ ಇರುತ್ತೆ, ಕೆಳಗಡೆ ಬಾರ್ಡರ್ ಹತ್ರ ಮಾತ್ರ ಬೇರೆ ಇದು. ಸೊ ಇದರಲ್ಲಿ ಕೂಡ ತುಂಬ ಕಲರ್ ಆಪ್ಷನ್ಸ್ ಇತ್ತು. ಆ್ಯಂಡ್ ಸ್ಯಾರಿ ಅಂದರೆ ಕ್ವಾಲಿಟಿ ತುಂಬಾ ಸಖತ್ತಾಗಿತ್ತು. ಸೊ ಇದರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ಇದರಲ್ಲಿ ಬಂದು 2 ಕಲರ್ ತುಂಬ ಚೆನ್ನಾಗಿತ್ತು. ಒಂದು ಬಂದು ಇದೊಂದು ರೆಡ್ ಕಲರ್ ಆ್ಯಂಡ್ ಬಟ್ ಫಸ್ಟ್ ಮಮ್ಮಿ ಪರ್ಪಲ್ ಕಲರ್ ಮತ್ತು ಇನ್ನೊಂದು ಪಾಚಿ ಗ್ರೀನ್ ತೋರಿಸೋದನ್ನಲ್ಲ ಅದರಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು. ಗ್ರೀನಾ ಇದ್ದ ನಿನ್ನ ಹತ್ರ ಈ ಕಲರ್ ಇದೆಯಾ ಅಮ್ಮಿ? ಇದೆಯಾ? ಈಗ ಹೊಲಿಯಕ್ಕೆ ಹಾಕೈತಲ್ಲ ನೋಡಿ, ಅದೇ ಮೇಲ್ಗಡೆ ನೀರು ಸ್ವಲ್ಪ ಅದು ಲೈಟ್ ಶೇಡ್. ಆಮೇಲೆ ಮತ್ತೆ ಲಚ್ಚುಗೆ ಫೋನ್ ಮಾಡಿದ್ವಿ, ವಿಡಿಯೋ ಕಾಲ್ ಮಾಡಿಬಿಟ್ಟು ಮಮ್ಮಿ ಹೇಳ್ತು ಈ ಪರ್ಪಲ್ ಕಲರ್ ತೊಗೋತೀನಿ ಅಂತ. ಆಮೇಲೆ ಅವಳು ಬೇಡ ಮಮ್ಮಿ ಅದೇನು ಕಾಮನಾಗಿ ಕಾಣಿಸ್ತೈತೆ, ಒಂಥರ ಕಾಣಿಸ್ತೈತೆ, ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇಲ್ಲ, ನಿಂದು ಆ್ಯನಿವರ್ಸರಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಹಾಕ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಾನು ಹೌದಾ, ಬಟ್ ಪಾಚಿ ಗ್ರೀನ್ ನಂಗೆ ಇಷ್ಟ ಆಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ಅಂತ ಅಂದ್ಕೊಂಡು ಹಾಕ್ಕೊಂಡು ನೋಡಿ ತೋರಿಸ್ದೆ ಮಮ್ಮಿಗೆ. ಚೆನ್ನಾಗಿ ಕಾಣಿಸ್ತಾ ಇದೆ, ನಿನ್ನ ಮೇಲೆ ಎಲ್ಲ ಸೀರೆನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂತಿತ್ತು. ಆಮೇಲೆ ಆ ಪರ್ಪಲ್ ಕಲರು ಹಾಕಿ ತೋರಿಸ್ದೆ. ಸರಿ ಯಾವ್ದು ತೊಗೊಳ್ಳೋಣ ಅಂತ ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು. ಫೈನಲಿ ಲಚ್ಚು ಆ ನಂದಿ ತೋರಿಸಿದ್ನಲ್ಲ ರೆಡ್ ಕಲರ್ ಸ್ಯಾರಿ, ಅದರಲ್ಲೇ ಇನ್ನೊಂದು ಇತ್ತು ಒಂಥರ ಜಾಮೂನ್ ಕಲರ್ ತೋರಿಸಿದ್ನಲ್ಲ ಅದನ್ನೇ ತಗೊಳ್ಳಿ ಅಂತ ಹೇಳಿದ್ದು. ಇದೊಂದು ಪೀಕಾಕ್ ಬ್ಲೂ, ಇದು ಕೂಡ ಕಲರ್ ಚೆನ್ನಾಗಿತ್ತು. ಬಟ್ ಅದೆಲ್ಲ ಸ್ವಲ್ಪ ಕಾಮನ್ ಕಲರ್ಸ್, ಅಂದರೆ ಮಮ್ಮಿ ಹತ್ರ ಆಲ್ಮೋಸ್ಟ್ ಎಲ್ಲ ಇರುವಂಥ ಕಲರ್ಸೇ. ಬಟ್ ಎಲ್ಲದಕ್ಕಿಂತ ಈ ಪರ್ಪಲ್ ಕಲರ್ ತುಂಬಾ ಜಾಸ್ತಿ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ನೀವೇನಾದರೂ ಬೈ ಚಾನ್ಸ್ ಹೋಗ್ತೀರಾ ಅನುಗ್ರಹಗೆ ಅಂದರೆ ಡೆಫಿನೆಟ್ಲಿ ಈ ಸ್ಯಾರಿನ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ. ಅದ್ರ ಬ್ಲೌಸ್ ಪೀಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಯಾವುದೇ ಸೀರೆ ತೊಗೋಬೇಕಾದ್ರೆ ಅಲ್ಲ ಅದ್ರದ್ದು ಬ್ಲೌಸ್ ಪೀಸ್ ನೋಡಬೇಕು ಅದು ಹೇಗೆ ಇದೆ ಅಂತ. ಆಮೇಲೆ ಆ ಬ್ಲೌಸ್ ಪೀಸ್ನ ಯಾವ
ಥರ ಸ್ಟಿಚ್ ಮಾಡ್ಕೋಬೇಕು ಅಂತಲೂ ಕೂಡ ನೀವು ಅಲ್ಲೇ ಇಮ್ಯಾಜಿನ್ ಮಾಡ್ಕೊಂಬನ್ನಿ. ಆ್ಯಂಡ್ ಇದು ಇನ್ನೊಂದು ಹೆವಿ ಸ್ವಲ್ಪ ನಾವು ಸ್ವಲ್ಪ ಇನ್ನೊಂದು ಚೆನ್ನಾಗಿರೋದು ಆ್ಯನಿವರ್ಸರಿಗೆ ಸ್ವಲ್ಪ ಚೆನ್ನಾಗಿರೋ ಸೀರೆ ತೋರಿಸಿ ಅಂತ ಹೇಳ್ತಾ ಇದ್ವಲ್ಲ, ಅವಾಗ ಈ ಥರ ಹೆವಿ ಸ್ಯಾರಿ ತೋರಿಸಿದ್ರು ಮತ್ತು ಹೇಳ್ತಾ ಇದ್ರು ಇವಾಗ ಸ್ಟೋನ್ ವರ್ಕ್ ಮತ್ತು ಟ್ರೆಂಡಲ್ಲಿ ಬರ್ತಿದೆ. ಏನಪ್ಪ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂದರೆ ಜಾರ್ಜೆಟಲ್ಲಿ ಶಿಫಾನಲ್ಲಿ ಇದರಲ್ಲಿ ಸ್ಟೋನ್ ವರ್ಕ್ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಇದು ಕೂಡ ರೆಡ್ ಕಲರ್ ಚೆನ್ನಾಗಿದೆ, ಬಟ್ ಇದು ಬಂದು ಯಂಗ್ ಈ ಥರ ಗರ್ಲ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಕಲರ್ ಲೈಕ್ ಪಾಚಿ ಗ್ರೀನ್ ಕಲರ್ ತೋರಿಸಿದ್ರು. ನನಗೆ ಪರ್ಸ್ನಲಿ ಆ ಪಾಚಿ ಗ್ರೀನ್ ಕಲರ್ ಜಾಸ್ತಿ ಇಷ್ಟ ಆಯಿತು. ಲಚ್ಚು ಇದ್ದಿದ್ರೆ ಪ್ರಾಬ್ಲಿ ಅವಳು ರೆಡ್ ಕಲರ್ ತೊಗೊಂಡೇ ಬಿಡ್ತಿದ್ಲೇನೋ. ಸಖತ್ತಾಗಿತ್ತು ರೆಡ್ ಕಲರ್, ಬಿಕಾಸ್ ಲಚ್ಚುಗೆ ರೆಡ್ ಕಲರ್ ಇಷ್ಟನೂ ಕೂಡ. ಆ್ಯಂಡ್ ಬ್ಲೌಸಲ್ಲಿ ಕೂಡ ಅಷ್ಟೇ ನೋಡ್ಬೋದು ಆ ಥರ ವರ್ಕ್ ಪಟ್ಟಿ ಥರ ವರ್ಕ್ ಬಂದಿದೆ. ಸೊ ಅದನ್ನ ನಾವು ಹಿಂದೆಗಡೆ ಬ್ಯಾಕ್ಗೆ ಅಥವಾ ಸ್ಲೀವ್ಸ್ಗೆ ಎಲ್ಗಾದ್ರೂ ಕೊಡ್ಕೋಬೋದು. ನನಗೆ ಈ ಒಂದು ಪಾಚಿ ಗ್ರೀನ್ ಕಲರ್ ಇಷ್ಟ ಆಯಿತು. ಇದು ಲೈಕ್ ಮೈ ಮೇಲೆ ಹಾಕ್ಕೊಂಡಾಗಲೂ ಕೂಡ ಸಖತ್ ಎದ್ದು ಕಾಣಿಸ್ತಾ ಇತ್ತು. ಸೊ ನಂಗೆ ಇದು ಇಷ್ಟ ಆಯಿತು. ನಿಮಗೆ ಇವೆರಡರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದರಲ್ಲಿ ಇದ್ದಿದ್ದೇ 2 ಕಲರ್. ಮತ್ತು ಹೇಳ್ತಾಯಿದ್ರು ತುಂಬ ಜನ ನಿಮ್ಮ ವೀಡಿಯೋಸ್ ನೋಡ್ಕೊಂಡು ಬಂದು ತಗೊಂಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ನಮ್ಮ ಒಂದು ರೆಕಮೆಂಡೇಷನ್ನ ನೀವು ಅಷ್ಟೊಂದು ಇಟ್ಕೊಂಡು ಹೋಗ್ಬಿಟ್ಟು ಸ್ಯಾರೀಸ್ನ ತಗೋತೀರಾ ಅಂತ ಅಂದರೆ ನಮಗೂ ಕೂಡ ತುಂಬಾ ಜಾಸ್ತಿ ಖುಷಿ ಆಗುತ್ತೆ. ಬರೀ ಅನುಗ್ರಹದಲ್ಲಿ ಅಷ್ಟೇ ಅಲ್ಲ, ಚಿಕ್ಕಪೇಟೆ ಮಾರುತಿ ಸಿಲ್ಕ್ಸಲ್ಲಿ ನಾವೆಲ್ಲಿ ರೇಷ್ಮೆ ಸೀರೆ ತಗೋತೀವಲ್ಲ ಅಲ್ಲಿ, ಅಥವಾ ನಾವು ಗೋಲ್ಡ್ ತಗೊಳ್ಳೋಂಥ ಅಂಗಡಿಯವರು ಕೂಡ ಅಷ್ಟೇ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಗೋಲ್ಡ್ ತೊಗೊಂಡ್ರು ಮೇಡಮ್, ಕೇಳ್ತಾ ಇದ್ರು ನಿಮ್ಮನ್ನು ಅಂತೆಲ್ಲ ಹೇಳ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಯಾವತ್ತಾದರೂ ಒಂದು ದಿವಸ ಹೀಗೆ ಕೋಇನ್ಸಿಡೆಂಟಾಗಿ ಎಲ್ಲರೂ ಮೀಟ್ ಆಗೋಣ. ಸೊ ಅಕ್ಷಯ ತೃತೀಯಕ್ಕೆ ನಾವು BB ಜ್ಯುವೆಲ್ಲರ್ಸ್ ಹೋಗೋ ಪ್ಲ್ಯಾನ್ ಇದೆ. ಬೈ ಚಾನ್ಸ್ ಯಾರಾದರೂ ಬರೋ ಹಾಗಿದ್ದರೆ ಬನ್ನಿ ಆಯಿತಾ, ಅಲ್ಲಿ ಮೀಟ್ ಮಾಡ್ಬೋದು. ಸೊ ಎಸ್ ಗೈಸ್, ಒಂದಿಷ್ಟು ಸ್ಯಾರೀಸ್ ನೋಡಿದ್ವಿ ಅಷ್ಟೇ, ತುಂಬ ಜಾಸ್ತಿ ಏನು ನೋಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನಾನು ಹೇಳಿದ್ನಲ್ಲ ನಂಗೆ ಹುಷಾರಿಲ್ಲ, ತುಂಬ ಜಾಸ್ತಿ ಶೀತ, ಕೆಮ್ಮು, ಸುಸ್ತು, ಲೋ BP ಆಗಿಬಿಟ್ಟಿದೆ. ಒಂದು 2 ಡೇಸಿಂದ ಇನ್ನೂ ರಿಕವರಿಂಗ್ ಸ್ಟೇಜಲ್ಲೇ ಇದೆ. ಇವತ್ತು ಹೋಗೋಕ್ಕಿರಲಿಲ್ಲ, ಬಟ್ ಆಮೇಲೆ ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತು ಮಮ್ಮಿಗೆ ಬ್ಲೌಸ್ ಯಾರು ಹೊಲ್ದ್ಕೊಡೋರು ಇರೋಲ್ಲ. ಆಲ್ರೆಡಿ ಜಸ್ಟ್ ಇನ್ನೊಂದು ವೀಕ್, ಒಂದು 5 ಡೇಸ್ ಇದೆಯೋ ಅಷ್ಟೇ ಆ್ಯನಿವರ್ಸರಿಗೆ. ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ತೊಗೊಂಡು ಹೊಲ್ಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮತ್ತೆ ಬೇಜಾರಾಗುತ್ತೆ. ಸೊ ಅದಕ್ಕೇ ಪರವಾಗಿಲ್ಲ ಬಾ, ನಾನು ಒಂದು 2 ಅವರ್ ಅಲ್ವಾ ಬಂದು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಮ್ಮಿನ ಕರ್ಕೊಂಡು ಬಂದೆ. ಸರಿ ಗೈಸ್, ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ಈ ಪಾಚಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫೈನಲಿ ಗೈಸ್, ಮಮ್ಮಿ ತೊಗೊಂಡಿದ್ದು ಸೀರೆನ ನಿಮ್ಮ ಜೊತೆ ರಿವೀಲ್ ಮಾಡ್ತಾಯಿದ್ದೀನಿ. ಸೊ ಇದೇ ಸೀರೆ ಮಮ್ಮಿ ತೊಗೊಂಡಿದ್ದು ಜಾಮೂನ್ ಕಲರಲ್ಲಿ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ಸೀರೆ, ಅಂದರೆ ವೆಯ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಮತ್ತು ಇದು ಬಂದು ಕ್ರೇಪ್ ಸಿಲ್ಕ್ ಅಂತಾರಲ್ಲ, ಕ್ರೇಪ್ ಸಿಲ್ಕ್ದು ಒಂಥರ ರೆಪ್ಲಿಕಾ ಅಂತಲೇ ಹೇಳ್ಬೋದು. ಬಟ್ ಅಂದರೆ ಮೆಟೀರಿಯಲ್, ಕಂಪ್ಲೀಟ್ ಮೆಟೀರಿಯಲ್ ಅದು ರೆಪ್ಲಿಕಾನಲ್ಲೇ ಬರುತ್ತೆ. ಆ್ಯಂಡ್ ಚೆನ್ನಾಗಿದೆ, ತುಂಬಾ ನಂಗೆ ಇಷ್ಟ ಆಯಿತು. ಮಮ್ಮಿಗೂ ಕೂಡ ತುಂಬ ಇಷ್ಟ ಆಯಿತು, ಲಚ್ಚುಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಇದನ್ನೇ ತೊಗೊಂಡು ಹೊಲಿಯೋಕ್ಕೆ ಹಾಕೋಣ ಅಂತ ಅಂದ್ಕೊಂಡು ಇದನ್ನೇ ತೊಗೊಂಡ್ವಿ. ಆ್ಯಂಡ್ ಇದ್ರದ್ದು ಪ್ರೈಸ್ ಎಷ್ಟಪ್ಪ ಅಂದರೆ, ಇದ್ರ ಪ್ರೈಸ್ ಅರೌಂಡ್ ನಮಗೆ 4000 ಚೇಂಜ್ ಏನೋ ಬರುತ್ತೆ. ಅದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಸ್ವಲ್ಪ ಥಿಕ್ ಮೆಟೀರಿಯಲ್ ಬರುತ್ತೆ. ಆ್ಯಂಡ್ ಹಾಗೆ ಲಚ್ಚು ಲಾಸ್ಟ್ ಟೈಮ್ ನಾನು ಅನುಗ್ರಹಕ್ಕೆ ಬಂದಾಗ ಇದೊಂದು ಡ್ರೆಸ್ ಪೀಸ್ ನೋಡಿದ್ಲು, ನೆನಪಿದೆಯಾ ನಿಮಗೆ? ಸೊ ಆ ಡ್ರೆಸ್ ಪೀಸ್ ಬೇಕೇ ಬೇಕು, ನಾನು ಅದರಲ್ಲಿ ಏನೋ ಡಿಫ್ರೆಂಟಾಗಿ ಹೊಲ್ಸ್ಕೊತೀನಿ, ಅಂದರೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಥರ ಹೊಲ್ಸ್ಕೊತೀನಿ ಅಂತ ಹೇಳಿಬಿಟ್ಟು ಇದ್ರದ್ದು ಪೀಸ್ನ ತರಿಸ್ಕೊಂಡಿದ್ದಾಳೆ. ನೋಡಬೇಕು ಅದ್ರದ್ದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದಾಗ ಅವಳು ವೀಡಿಯೋನಲ್ಲೇ ಶೇರ್ ಮಾಡ್ತಾಳೆ. ಸೊ ನಾವು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕು ಅಂದರೂ ಅನುಗ್ರಹಕ್ಕೆ ಬರ್ತೀವಿ, ನಮಗೆ ಬೇಕಾಗಿರೋ ಮೆಟೀರಿಯಲ್ ಸಿಗುತ್ತೆ. ಇಲ್ಲ ನಾವು ಆರ್ಡರ್ ಕೊಟ್ಟರು ಕೂಡ ಅವ್ರು ತೊಗೊಂಬಂದು ಕೊಡ್ತಾರೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ನಾವು ತ್ರಿವೇಣಿ, ಅಂದರೆ ನಾವು ಯೂಶ್ವಲಿ ಎಲ್ಲಿ ಕೋರ್ಮಂಗ್ಲದಲ್ಲಿ ನಾವು ಬ್ಲೌಸ್ ಹೊಲಿಸೋದು ಬಂದು ತ್ರಿವೇಣಿ ಅಂತ ಇದ್ದಾರೆ, ಆಡ್ಗೋಡಿ ಹತ್ರ, ಅವ್ರ ಹತ್ರನೇ. ಸೊ ತುಂಬ ಚೆನ್ನಾಗಿ ಹೊಲಿತಾರೆ, ಸಖತ್ ಫಿಟ್ಟಿಂಗ್, ಮತ್ತು ಹೇಳಿದ ಡೇಟ್ಗೆ ಪ್ರಾಪರಾಗಿ ಕೊಡೋವಂಥ ಟೇಲರ್ ಅಂತ ಹೇಳ್ಬೋದು. ಬಿಕಾಸ್ ಈ ಥರ ಟೇಲರ್ ತುಂಬಾ ಕಡಿಮೆ ಇರೋದು. ಸೊ ಇವ್ರ ಹತ್ರ ಬ್ಲೌಸ್ ಹೊಲ್ಸೋಣ ಅಂತ ಅಂದ್ಕೊಂಡು ಒಂದಷ್ಟು ಸೀರೆ, ಅಂದರೆ ಮನೇಲೂ ಈ ಥರ ಒಂದಷ್ಟು ಸೀರೆ ಅದನ್ನ ತೊಗೊಂಬಂದ್ವಿ. ಆ್ಯಂಡ್ ಇದೊಂದು ಸೀರೆ ಕೂಡ ತೊಗೊಂಡ್ರು ಗೈಸ್. ಲಾಸ್ಟಲ್ಲಿ ಬರಬೇಕಾದ್ರೆ ನಮ್ಮಮ್ಮ ಯಾವಾಗಲೂ ಹಂಗೆ ಮಾಡ್ತಾರೆ, ಲಾಸ್ಟಲ್ಲಿ ಬರಬೇಕಾದ್ರೆ ಒಂದು ಸೀರೆ ಹಿಂಗೆ ಕೈಯಲ್ಲಿ ಎತ್ಕೊಂಬತ್ತಾರೆ, ಇದು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಂಗೆ ಸಖತ್ ಇಷ್ಟ ಆಯಿತು. ನಮ್ಮಮ್ಮ ಇಷ್ಟು ಕಡಿಮೆ ದುಡ್ಡಿಂದ ಯಾಕೆ ತೊಗೋತೀನಿ, ಇನ್ನೂ ಚೆನ್ನಾಗಿರೋದು ತಗೋ ಅಂತ ಹೇಳ್ಬಿಟ್ಟು ನಮ್ಮಮ್ಮ ತೊಗೊಂಡ್ರು ಅದನ್ನ. ಸರಿ ಬಿಡು, ನಮ್ಮಮ್ಮ ತೊಗೊಂಡ್ರು, ನಾನು ಹಾಕ್ಕೋತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಬಂದ್ವಿ. ಆ್ಯಂಡ್ ಅಂಕಲ್ ಇರಲಿಲ್ಲ. ಸೊ ಸೀರೆಗಳೆಲ್ಲ ಹಳೆಯದು, ಲೈಕ್ ಅವಾಗ ಲಾಸ್ಟ್ ಟೈಮ್ ತೊಗೊಂಡಿದ್ದು ಸೀರೆ ಎಲ್ಲ ನಮ್ಮಮ್ಮ ಇನ್ನೂ ಹೊಲಿಸೇ ಇರಲಿಲ್ಲ. ಮತ್ತು ಇನ್ನು ಮುಂದೆ ಫ್ಯೂಚರಲ್ಲಿ ಫಂಕ್ಷನ್ಸ್ ತುಂಬ ಇದೆ. ಸೊ ಅದಕ್ಕೇ ಎಲ್ಲ ಸೀರೆನೂ ಒಂದೇ ಸತಿ ಹೊಲಿಯೋಕ್ಕೆ ಹಾಕೋಣ ಅಂತ ತೊಗೊಂಬಂದಿದ್ದಾರೆ. ಸೊ ಇಡ್ಲೇ ಗೈಸ್ ನಾವು ಹೊಲಿಸೋದು ಫೈನಲಿ ಆಯ್ತಂತೆ ನಮ್ಮಮ್ಮದ್ದು. ಶಾಪಿಂಗ್ ಆಯಿತು, ಸೀರೆ ಹೊಲಿಯ ಕೊಟ್ಟಿದ್ದಾಯಿತು. ಬಟ್ ನಾನು ಅಂದ್ಕೊಂಡಿದ್ದಂಗೆ ಆಗಲಿಲ್ಲ, ನಾನೇನು ತಗೊಳ್ಳೇ ಇಲ್ಲ, ಬರೀ ಸ್ಯಾರಿನ ವಾಪಸ್ ರಿಟರ್ನ್ ಮಾಡ್ಬಿಟ್ಟು ಬಂದಿದ್ದೀರಾ? ಹೌದಾ, ಕೊಟ್ಬಿಟ್ಟಾಗಿದೆ. ಸೊ ನಾನು ಸೀರೆ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅಂಕಲ್, ತ್ರಿವೇಣಿ ಅಂಕಲ್ ಬೇರೆ ಇಲ್ಲ, ಅವರು ನೋಡ್ತೀನಿ ಸಂಜೆ ಮತ್ತೆ ಇನ್ನೊಂದ್ಸತಿ ಬಂದು ಅವ್ರಿಗೆ ಕೊಡ್ತೀನಿ. ಓಕೆ ಬನ್ನಿ, ಇವಾಗ ಮನೆ
ಮಾಡ್ಕೊತಾ ಇದ್ದೀನಿ. ಸೊ ಗೈಸ್ ನೆಕ್ಸ್ಟ್ ಡೇ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಪ್ರಾಪರಾಗಿ ನಮ್ಮಮ್ಮ ಮಾಡುವಂಥ ಕಾಳುಗೊಜ್ಜು ರೆಸಿಪಿನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಟೈಮಿಂದ ಕೇಳ್ತಾನೆ ಇದ್ರಿ, ಬಟ್ ಪ್ರಾಪರ್ ರೆಸಿಪಿ ಶೇರ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತು ಪ್ರಾಪರ್ ರೆಸಿಪಿ. ಸೊ ಏನೆಲ್ಲ ಬೇಕು ನೋಡಿ, 2 ಟೊಮ್ಯಾಟೊ ತೊಗೊಂಡಿದ್ದಾರೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಕಾಯಿ ಮತ್ತು ಚಕ್ಕೆ ಲವಂಗ. ಸೊ ಇದನ್ನು ಇಷ್ಟನ್ನು ತಗೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಕೂಡ ಒಗ್ಗರಣೆಗೆ ಅಂತ ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಸೊ ಒಗ್ಗರಣೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ ಹಾಗೂ ಚಿಕ್ಕ ಚಿಕ್ಕ ಆಲೂಗೆಡ್ಡೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದಾರೆ. ಸೊ ಇಷ್ಟೇ ಗೈಸ್ ಬೇಕಾಗಿರೋದು ಕಾಳುಗೊಜ್ಜಿಗೆ. ಸೊ ಬನ್ನಿ ತೋರಿಸ್ತೀನಿ. ಅಮ್ಮ ನಿಂಗೆ ಏನು ಇಷ್ಟ? ಚಪಾತಿ ಇಷ್ಟನಾ? ಅಮ್ಮಮ್ಮ ನಿಂಗೆ ಚಪಾತಿ ಮಾಡಿದ್ದೆ ಸ್ಪೆಷಲು. ಅವ್ನು ರೋಲ್ ಮಾಡು ಅಂತ ಏನಾರು ಮಾಡ್ಕೊಡ್ತೀನಿ. ಇನ್ನೂ ಅರ್ಧ ಆಯ್ತಲ್ಲ ಅಕ್ಕ, ಇಷ್ಟ ಆಯ್ತು. ಹಾಲು ಕುಡಿಸಿದಲ್ಲ ತೇಗದ್ನ ಒಂಥರ ಅಂತ ಮಾಡಿ ವಾಪಸ್ ಒಳಗೆ ಹೋಗ್ತಾರಲ್ಲ ಲಡ್ಡು ಯಾಕೆ ಏನ್ ಮಾಡ್ಲಿ ಮಮ್ಮಿ? ಮತ್ತೆ ಅದೇ ತಿನ್ಸ್ಬಾರ್ದು. ಹಲೋ ಹಲೋ ಮೈ ಟೆಸ್ಟಿಂಗ್ ಮಮ್ಮಿ. ಹಲೋ ಹೇಳು, ಹಲೋ ಹೇಳು. ಹಲೋ ಹಲೋ ಹಲೋ. ಓಕೆ ಗೈಸ್, ಸೊ ಇವಾಗ ಮಮ್ಮಿ ತುಂಬಾ ಟೈಮಿಂದ ನೀವು ಕೇಳ್ತಿದ್ದಂತ ಕಾಳುಗೊಜ್ಜು ರೆಸಿಪಿನ ಮಾಡ್ತಾ ಇದ್ದಾರೆ. ಎಷ್ಟು ಟೈಮಿಂದ ಮಮ್ಮಿ ಮಾಡಬೇಕು ಅನ್ಕೊಂಡಿದ್ದ? ಸರಿ, ಏನೇನೆಲ್ಲ ಬೇಕು ಹೇಳು. ಏನಿಲ್ಲ, ಕಾಯಿ, ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮೆಟೊ ಟೊಮೊಟೊ ಅಷ್ಟೇ. ಒಂದು 4 ಕಡಲೆ, ಉರ್ಗಡ್ಲೆ ಹಾಕೋಣ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಏನ್ ಸ್ಪೆಷಲ್ ಇವತ್ತು ಕಾಳುಗೊಜ್ಜು ಮಾಡ್ತಿರೋದು? ಒಬ್ಬಟ್ಟು ಎಂತಕ್ಕೆ ಸ್ಪೆಷಲ್? ಮಾಮೂಲಿ ಸಾಧನಕ ರವಿ ಮಾಮರ್ ಬಂದರೆ ನಾನ್ ವೆಜ್ ಮಾಡಕ್ ಆಗಲ್ವಲ್ಲ, ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ. ನೆನ್ನೆ ಎಲ್ಲ ವಡೆ ಮಾಡಿದ್ದು, ಪಾಯಸ ಮಾಡಿದ್ದು. ವಡೆ ಒಂದ್ ದಿವಸ, ಪಾಯಸ ಒಂದ್ ದಿವಸ ಮಾಡಿದ್ದು. ಇವತ್ತು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಪೊಂಗಲ್ಲು, ಒಬ್ಬಟ್ಟು. ಪೊಂಗಲ್ ಎಲ್ಲ ಕಡಿಮೆ, ಅದು ಬಿಸಿಬೇಳೆ ಬಾತ್. ನಾನು ಏನೇನೋ ಹೇಳ್ತೀನಿ, ವಯಸ್ಸಾಯ್ತಾ ನಿಂಗೆ? ಓಕೆ ಗೈಸ್, ಇವಾಗ ಇದನ್ನ ರುಬ್ಕೋತಾ ಇದ್ದಾರೆ. ಕಾಳುಗೊಜ್ಜು ಮಮ್ಮಿ ಸ್ವಲ್ಪ ಗಟ್ಟಿ ಮಾಡಿದ್ರೇನೆ ಚಂದ ಅಲ್ವಾ? ಈ ಸೇಮ್ ಕಾಳು ಸಾಂಬಾರು ಇದೇ ತರ ತಾನೇ ಮಾಡೋದು, ಡಿಫ್ರೆನ್ಸ್ ಏನು? ತೆಳ್ಳಗೆ ಮಾಡ್ತಾರೆ, ಹುಣಸೆ ಹಣ್ಣು ಹಾಕ್ತಾರೆ. ಓಕೆ, ಇದಕ್ಕೆ ಹುಣಸೆ ಹಣ್ಣು ಹಾಕಲ್ಲ. ಸೊ ಗೈಸ್ ಇದು ಕೂಡ ತುಂಬಾ ಈಸಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇನಪ್ಪ ಅಂದರೆ ಒಬ್ಬೊಬ್ಬರು ಕೈ ರುಚಿ ಅಂತ ಅನಿಸುತ್ತೆ. ಸೊ ನಮ್ಮ ಅಮ್ಮನ ಕೈ ರುಚಿ ಒಂದು ಸ್ವಲ್ಪ ಚೆನ್ನಾಗಿದೆ, ಮತ್ತು ಅಷ್ಟು ವರ್ಷದಿಂದ ಅಡುಗೆ ಮಾಡ್ಕೊಂಡು ಬಂದಿರ್ತಾರಲ್ವ, ಅವ್ರ ಕೈಯಲ್ಲಿ ಬರುವಂಥ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ, ಫ್ಲೇವರ್ಸೇ ಬೇರೆ ಥರ ಬರುತ್ತೆ. ಸೇಮ್ ಇದೇ ಥರ ನಾವು ಮಾಡಿದಾಗ ನಮ್ಮ ಕೈಯಲ್ಲಿ ಅದೇ ಟೇಸ್ಟ್ ಬರೋದಿಲ್ಲ, ಬಟ್ ಅದೇ ಅಮ್ಮ ಮಾಡಿದಾಗ ಅವ್ರ ಕೈಯಲ್ಲಿ ಅದೇ ಟೇಸ್ಟ್ ಬರುತ್ತೆ. ಸೊ ತುಂಬಾ ಈಸಿ ರೆಸಿಪಿ. ನಾರ್ಮಲ್ ನಾವು ಹೇಗೆ ಕಾಳು ಸಾಂಬಾರು ಮಾಡ್ತೀವೋ ಅದೇ ಥರ ರೆಸಿಪಿ. ನಾನೇನಾದರೂ ಡಿಫ್ರೆಂಟಾಗಿ ಏನಾದರೂ ಹಾಕ್ತಾರ ಅಂದ್ಕೊಂಡಿದ್ದೆ, ಬಟ್ ಅಷ್ಟೇ. ಏನಪ್ಪ ಅಂದರೆ ಹುಣಸೆನ ಆ್ಯಡ್ ಮಾಡಬಾರ್ದು ಇದರಲ್ಲಿ ಅಷ್ಟೇ, ಮತ್ತು ಬದನೆಕಾಯಿ ಆ್ಯಡ್ ಮಾಡಬಾರ್ದು. ಬರೀ ಆಲೂಗೆಡ್ಡೆ ಮತ್ತು ಕಾಳನ್ನ ಹಾಕ್ಬಿಟ್ಟು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟಿಗಂತೂ ನಮ್ಮ ಫೇವ್ರೆಟ್ ಕಾಂಬಿನೇಷನ್. ಮತ್ತು ನೆಕ್ಸ್ಟ್ ಡೇ ಚಪಾತಿ ಜೊತೆ ತಿನ್ನೋಕೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನಾವಂತೂ ಮಾಡಿದಾಗಲೆಲ್ಲ ಒಂದು 2 ದಿನ ಇಟ್ಕೊಂಡು ತಿನ್ನೋಷ್ಟು ಅಷ್ಟು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಸಿರ್ತೀವಿ ಮಮ್ಮಿ ಹತ್ರ. ಇಷ್ಟ. ಆಮೇಲೆ ಬೆಂದ್ಮೇಲೆ ಅದೇ ಗಟ್ಟಿ ಆಗ್ಬಿಡುತ್ತೆ. ಒಂದು 3 ವಿಷಲ್ ಬರ್ಸ್ಬೇಕು. 3 ವಿಸಲ ಅಂದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು. ಡನ್. 3 ವಿಸಲ? 3. ಓಕೆ ಗಾಯ್ಸ್, ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಬಟ್ ಅದಕ್ಕಿಂತ ಮುಂಚೆ ತುಂಬ ಜನ ನನಗೆ ಈ ಒಂದು ಖಡ ಬಗ್ಗೆ ಕೇಳ್ತಾ ಇದ್ರಿ. ಸೊ ಈ ಹೊಸ ಖಡ ಹಾಕೋಬಿಟ್ಟಿದ್ದೀರಾ ಅಂತ. ಹಳೆ ಖಡ
ಹಾಳಾಯಿತು, ಅದು ತೋರಿಸ್ತೀನಿ ನಾನು ನಿಮಗೆ ಮುಂದೆ ವ್ಲಾಗಲ್ಲಿ. ಸೊ ಇದು ಹೊಸ ಕಡ ಅಲ್ಲ, ಇದು ಕೂಡ ಹಳೇದೇನೆ. ನನ್ನ ಮದುವೆ ಟೈಮಲ್ಲಿ ನನ್ನ ಮಾಮ ನನಗೆ ಗಿಫ್ಟ್ ಮಾಡಿದಂಥ ಕಡ ಇದು. ಬಟ್ ಇದು ಹಾಕೇ ಇರಲಿಲ್ಲ, ಬಿಕಾಸ್ ಇದು ಬಂದು ಸ್ಕ್ರೂ ಕಡ. ನಾನು ಇದನ್ನ ಹಾಕ್ತಾ ಇರಲಿಲ್ಲ, ಯಾಕಂದರೆ ಆ ಸ್ಕ್ರೂ ಏನಾದರೂ ಲೂಸ್ ಆಗಿ ನಾನೆಲ್ಲಾದರೂ ಕಳ್ಕೊಂಡ್ಬಿಟ್ರೆ ಅಂತ ಭಯ ಇರ್ತಿತ್ತು. ಬಟ್ ಆ ಕಡ ಹೋದ್ಮೇಲೆ ಕೈ ಒಂಥರ ಖಾಲಿ ಖಾಲಿ ಅನಿಸ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಹಾಕೋತಾ ಇದ್ದೆ. ಸೊ ಇದ್ರದ್ದು ಪ್ಯಾಟರ್ನ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೇನೆ. ಸೊ ಗೈಸ್, ಈ ಒಂದು ಕಡ ಬಂದು ಈ ರೀತಿಯಾಗಿದೆ ನೋಡ್ಬೋದು. ಸೊ ಇದು ಬಂದು ಈ ಥರ ಓವಲ್ ಶೇಪಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಈ ಥರ ರೌಂಡ್, ಅದೇ ಹಳೆ ಕಡ ಐತಲ್ಲ ಅದೇ ರೀತಿಯಾಗಿರುತ್ತೆ. ಆ್ಯಂಡ್ ಇದು ಬಂದು ಒಳಗಡೆ ಹಾಲು, ಬೇಕಾದರೆ ವ್ಯಾಕ್ಸ್ ತುಂಬಿಸ್ಕೊಬೋದು. ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ನೋಡಿದ್ರೆ 2 ಈ ಥರ ಬೀಡ್ಸು ಮತ್ತು ಒಂದು ಇದು ಸ್ಕ್ರೂ. ಸೊ ಈ ಸ್ಕ್ರೂನ ಈ ರೀತಿಯಾಗಿ ಫುಲ್ ರಿಮೂವ್ ಮಾಡ್ಬೋದು. ನಾನು ಅದಕ್ಕೆ ಹಾಕೋತಾ ಇರಲ್ಲ, ಬಿಕಾಸ್ ಇದು ಸ್ಕ್ರೂ ಕೆಲವೊಮ್ಮೆ ಲೂಸ್ ಆಗಿಬಿಡುತ್ತೆ. ಆ್ಯಂಡ್ ಆರಾಮಾಗಿ ಈ ಥರ ಓಪನ್ ಆಗುತ್ತೆ ನೋಡಿ, ಓಪನ್ ಆಗುತ್ತೆ. ಆ್ಯಂಡ್ ಹಿಂಗೆ ಹಾಕ್ಕೋಬೋದು. ಆ್ಯಂಡ್ ಸ್ಕ್ರೂ ಬಂದು ಈ ಥರ ಫ್ಲವರ್ ಥರ ಬರುತ್ತೆ. ಸೊ ಇದು ಕಂಪ್ಲೀಟ್ ಕಡ ಇರೋದು ಹೀಗೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ. ಆ್ಯಂಡ್ ಇಲ್ಲೆಲ್ಲ ಸೈಡ್ ಹಿಂದೆ ಕಡೆ ಬಂದ್ಬಿಟ್ಟು ಒಂಥರ ಪೇಂಟ್ ಅಂತ ಕರೀತಾರಲ್ಲ ಆ ಥರ ಪೇಂಟ್ ಮಾಡಿದ್ದಾರೆ. ಫ್ರಂಟಲ್ಲಿ ಕೂಡ ಅಷ್ಟೇ ಅದೇ ಥರ ಡಿಸೈನ್, ಪೇಂಟ್ ಥರ. ಸೊ ಈ ಥರ ಇದೆ ಕಡ. ತುಂಬ ಏನು ಡಿಫ್ರೆಂಟ್ ಆಗಲ್ಲ, ಬಟ್ ಡೈಲಿ ವೇರ್ಗೆ ಪರವಾಗಿಲ್ಲ, ಡೈಲಿ ವೇರ್ಗೆ ಸ್ಟ್ರಾಂಗ್ ಆಗಕ್ಕೆ ಇರುತ್ತೆ. ಜಸ್ಟ್ ಏನಪ್ಪ ಅಂದರೆ ಸ್ಕ್ರೂ ಕೆಲವೊಮ್ಮೆ ಲೂಸ್ ಆಗಿಬಿಡುತ್ತೆ. ಸೊ ಅದರಲ್ಲಿ ನಾನು ಈ ಥರ ದಾರ ಸುಟ್ಟುಬಿಟ್ಟಿದ್ದೀನಿ, ದಾರ ಸುಟ್ಟುಬಿಟ್ಟು ಇದನ್ನು ಟೈಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕಡ ಬಂದು ನಂಗೆ ತುಂಬ ಸ್ಪೆಷಲ್. ಆ ಕಡನೂ ಅಷ್ಟೇ ತುಂಬ ಸ್ಪೆಷಲ್, ಅದು ನಮ್ಮ ಆಂಟಿ ಗಿಫ್ಟ್ ಮಾಡಿದ್ದು. ಇದು ಕೂಡ ತುಂಬ ಸ್ಪೆಷಲ್, ಬಿಕಾಸ್ ಇದು ನಮ್ಮ ಮಾಮ ಗಿಫ್ಟ್ ಮಾಡಿದ್ದು. ಅವರಿಲ್ಲ ಇವಾಗ, ಬಟ್ ಅವ್ರ ಕಡ ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅಂತ. ನಾನು ಇದನ್ನ ಜಾಸ್ತಿ ಹಾಕೋತಾ ಇರಲಿಲ್ಲ, ಎಲ್ಲಿ ಹಾಳಾಗ್ಬಿಡುತ್ತೆ ಅಂತ. ಬಟ್ ಇವಾಗ ಕೈ ಖಾಲಿ ಇದೆ. ಮತ್ತು ನನ್ನ ಬಳೆ ಕೂಡ ನಾನು ಹಾಕ್ಬಿಟ್ಟು ಚೋಕರ್ ತೊಗೊಬಿಟ್ಟೆ ಅಲ್ಲ. ಸೊ ಅದಕ್ಕೆ ಇರಲಿ ಬಿಡು, ಅದನ್ನ ರಿಪೇರಿ ಮಾಡಿಸ್ಕೊಳ್ಳೋ ತನಕ ಅಥವಾ ಅದು ಏನಾದರೂ ಬೇರೆ ಹೊಸ ತೊಗೊಳ್ಳೋ ತನಕ ಇದನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆಯಲ್ಲ. ಸೊ ಈ ಥರ ಇದೆ ಗೈಸ್. ಆ್ಯಂಡ್ ಇದು ಎಷ್ಟು ಗ್ರಾಮ್ ಇದೆ ಅಂದರೆ 16.5 ಗ್ರಾಮ್ಸ್ ಏನೋ ಇದೆ ಅನಿಸುತ್ತೆ. ಇದು 16.5 ಗ್ರಾಮ್ ಇದೆ. ನಂಗೆ ಪ್ರಾಪರಾಗಿ ನೆನಪಿಲ್ಲ, ಅಷ್ಟಿರ್ಬೋದು. ಅಪ್ರಾಕ್ಸಿಮೇಟ್ಲಿ 16 ಅಥವಾ 16.5 ಏನೋ ಇದೆ ಈ ಕಡ. ಓಕೆ ಗೈಸ್, ಸೊ ಎಸ್ ಇದು ಬಂದು ಕಡ. ಆ್ಯಂಡ್ ಎಸ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.